ಏನ್ ಹೇಳು? ಯಾವಾಗ ಬರ್ತೀಯಾ? ನಾನು ಆಫೀಸ್ ಡ್ಯೂಟಿ ಮೇಲೆ ಇದ್ದೀನಿ. ಪದೇ ಪದೇ ಫೋನ್ ಮಾಡಿ ಹಿಂಸೆ ಹೇಳ್ಬೇಡ. ಬರ್ತೀನಿ ಅಂದೆ ತಾನೆ? ನೀನ್ ಬರ್ತೀಯೋ ಬರಲ್ವೋ? ನಾನು ಯಾಕೆ ಹಿಂಗ್ ಸತಾಯಿಸ್ತಾ ಇದೀಯಾ? ಬರ್ತೀನಿ ಇರು. ಆಯ್ತು. ಎಲ್ಲೋಗಿದ್ಯಾ? ನಾನು ಎಲ್ಲೂ ಹೋಗಿಲ್ಲ, ಕೆಲ್ಸದ ಮೇಲೆ ಇದ್ದೀನಿ. ಬರ್ತೀನಿ ಅಂದೆ ತಾನೆ? ಬಂದ್ರೆ ಸರಿ. ಇವಾಗ ಆಮೇಲೆ ಮಾಡ್ತೀನಿ ತಡಿ. ಇಡು ಫೋನು. ಏ ಬ್ರದರ್, ಹೋಗಿ ಫೋನ್ ಎತ್ಕೊಂಬ. ಕೊಡು. ಇದ್ಯಾವ್ದು ರಾಕಿ? ಹೋಮ್ ಮಿನಿಸ್ಟರು. ಹೋಮ್ ಮಿನಿಸ್ಟರ್ ಆದ್ರೆ ಡೈರೆಕ್ಟ್ ಅವ್ರ ಹತ್ರನೇ ಹೆಲ್ಪ್ ಕೇಳ್ಬೋದಲ್ವಾ? ಟ್ರೈ ಮಾಡಿ ನೋಡಿ ಬೈ. ಹಲೋ. ಅಯ್ಯೋ, ನೀನು ಬಾಯಿಗೆ ಮಣ್ಣಾಕ ಹಾಳಾದೋನೆ. ನಾಚಿಕೆ ಮಾನ ಮರ್ಯಾದೆ ಇಲ್ವೇ ನನಗೆ? ನಿನ್ನಂತಂದ್ಯಾಕೋ ಹೆಂಡತಿ ಮಕ್ಕಳು ಕೆರೆಗೋ ಬಾವಿಗೋ ಬಿದ್ದು ಸಾಯಿ. ನಿನ್ನ ಹತ್ರ ತಾಳಿ ಕಟ್ಟಿಸ್ಕೊಂಡಿದ್ದ ತಪ್ಪಿಗೆ ನೀನ್ ತಿಥಿ ಮಾಡ್ತೀನಿ. ನಾನು ಸರ್ಕಾರದ ಹೋಮ್ ಮಿನಿಸ್ಟರ್ ಅನ್ಕೊಂಡ್ರೆ ಮನೇಲಿರೋ ಹೆಂಡತಿಗೆ ಹೋಮ್ ಮಿನಿಸ್ಟರ್ ಅಂತ ಹಾಕೊಂಡಿದ್ದಾನೆ. ಇದಕ್ಕೆ ಯಾವಾಗ ಲಾಕ್ ಇಲ್ಲ ಅಂತ ಗೊತ್ತಾಯ್ತೋ ಆಗ್ಲೇ ನಾನು ಯೋಚನೆ ಮಾಡಬೇಕಾಗಿತ್ತು. ಅದು ಬಿಡಿ ರವಣ್ ಬೈ, ನಮಗೆ ಹೆಲ್ಪ್ ಆಯ್ತಲ್ಲ. ಒಂದ್ ನಿಮಿಷ. ಹಲೋ. ಹಲೋ ವಿನ್ಸೆಂಟ್, ನಾನು ರಾವಣ್ ಮಾತಾಡ್ತಿರೋದು. ಹೇಳಿ ಬಾಸ್. ಅಮೌಂಟ್ ಏನಾಯ್ತು? ಅಮೌಂಟ್ ಇನ್ನು ಪೊಲೀಸ್ ಸ್ಟೇಷನಲ್ಲೇ ಇದೆ ಬಾಸ್. ನಾನು ಹೇಗಾದ್ರೂ ಮಾಡಿ ಅದನ್ನು ಆಚೆ ತಂದೇ ತರ್ತೀನಿ ಬಾಸ್. ಏನೇ ಮಾಡೋದಿದ್ರು ಬೇಗ ಮಾಡು. ಇಲ್ಲಿ ಒಂದೊಂದು ಕ್ಷಣ ಕಳೆಯೋದು ತುಂಬಾ ಕಷ್ಟ ಆಗ್ತಾ ಇದೆ. ಆಯಿತು ಬಾಸ್. ಸ್ಟೇಷನಲ್ಲಿ ನಮ್ಮ ಹೆಡ್ ಕಾನ್ಸ್ಟೇಬಲ್ ಸೋಮಪ್ಪ ಇದ್ದಾರಲ್ಲ, ಅವ್ರ ಹತ್ರ ಮಾತಾಡಿದ್ದೀನಿ ಬಾಸ್. ಸ್ವಲ್ಪ ಅಮೌಂಟ್ನ ಅವ್ರು ಇಟ್ಕೊಂಡು ಉಳಿದಿರೋ ಅಮೌಂಟ್ನ ತಗೊಂಬರೋ ಥರ ವ್ಯವಸ್ಥೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಆಮೇಲೆ ಅವರು ಕೆಲವು ವಿಷಯಗಳನ್ನು ಹೇಳಿದರು ಬಾಸ್. ಏನಂತೆ? ನಿಮ್ಮನ್ನು ಅರೆಸ್ಟ್ ಮಾಡಲೇಬೇಕು ಅಂತ ಹೈಯರ್ ಆಫೀಸರಿಂದ ಪ್ರೆಷರ್ ಬಂದಿದೆಯಂತೆ ಬಾಸ್. ಮಿನಿಸ್ಟರ್ಗಳು ಕೂಡ ಪ್ರೆಷರ್ ಹಾಕ್ತಾ ಇದ್ದಾರಂತೆ ಬಾಸ್. ಆ ಶಿವಗಾಮಿ ಕೂಡ ನಿಮ್ಮನ್ನು ಅರೆಸ್ಟ್ ಮಾಡಲೇಬೇಕು, ಇಲ್ಲಾಂದರೆ ನಾನು ಕಮಿಷನರ್ಗೆ ಕಂಪ್ಲೇಂಟ್ ಮಾಡ್ತೀನಿ ಅಂತ ಹೇಳ್ತಿದ್ದಾಳಂತೆ. ಎಲ್ಲ ಕಡೆ ಹುಡ್ಕಾಟ ನಡೀತಾ ಇದೆ ಬಾಸ್. ನೀವು ತುಂಬ ಹುಷಾರಾಗಿರಿ, ಆಚೆ ಎಲ್ಲೂ ಓಡಾಡಬೇಡಿ. ನೀನು ಹುಷಾರಾಗಿರೋ. ಪೊಲೀಸರನ್ನ ಎತ್ತಾಕೊಂಡೋಗಿ ಏರೋಪ್ಲೇನ್ ಹತ್ತಿದ್ರೆ ಕಷ್ಟ ಬಾಸ್. ನನ್ನ ಪ್ರಾಣ ಹೋದ್ರೂ ನೀವಿರೋ ಜಾಗ ನಾನು ಯಾರಿಗೂ ತೋರಿಸಲ್ಲ ಬಾಸ್. ಹಾಗೇನಿಲ್ಲ ವಿನ್ಸೆಂಟ್, ಪರಿಸ್ಥಿತಿ ಕೆಟ್ಟದಾಗಿದೆಯಲ್ಲ ಅದಕ್ಕೆ ಹೇಳಿದೆ ಅಷ್ಟೇ. ನನ್ನ ಕಡೆಯಿಂದ ವಿಷಯ ಅಂತೂ ಲೀಕ್ ಆಗಲ್ಲ ಬಾಸ್, ಅಷ್ಟು ಗ್ಯಾರಂಟಿ ನಾನು ಕೊಡ್ತೀನಿ. ಆಮೇಲೆ ಇನ್ನೊಂದು ವಿಷಯ ನಿಮ್ಮ ಹತ್ರ ಹೇಳಬೇಕು ಅಂದ್ಕೊಂಡೆ ಬಾಸ್. ಏನು? ಆ ಟ್ರಾನ್ಸ್ಪೋರ್ಟ್ ಕಂಪ್ನಿ ಲೀಸಿಗೆ ಮಾಡ್ಕೊಂಡಿದ್ವಲ್ಲ, ಅದನ್ನು ಶಿವಗಾಮಿ ಹೆಸರಿಗೆ ಟ್ರಾನ್ಸ್ಫರ್ ಮಾಡಬೇಕು ಅಂತ ಕೋರ್ಟಿಂದ ಆರ್ಡರ್ ಆಗಿದೆ ಬಾಸ್. ಯಾರು ಮಾಡಿರೋ ಕೆಲಸ ಇದು? ಇನ್ಯಾರು ಬಾಸ್? ಆ ಶಿವಕುಮಾರ್. ಒಂದು ವೇಳೆ ನಾವು ಅಶೋಕಿಗೆ ಬೇಕಾದ್ರೂ ಯಾಮಾರಿಸ್ಬೋದು, ಆದ್ರೆ ಆ ಶಿವಕುಮಾರಿಗೆ ಆಗಲ್ಲ ಬಾಸ್. ಶಾಂಭವಿ ಗ್ರೂಪ್ ಆಫ್ ಕಂಪನೀಸಿಂದ ₹1 ಲಾಸ್ ಆದ್ರೂ ಅವನ್ ತನ್ನ ಪ್ರಾಣ ಕೊಟ್ಟು ಅದನ್ನು ತಡಿತಾನೆ. ಇಷ್ಟು ದಿವಸ ನಾವು ಕಷ್ಟಪಟ್ಟು ಮಾಡಿದ ಪ್ಲಾನ್ ಎಲ್ಲ ವೇಸ್ಟ್ ಆಗ್ತಿದೆಯಲ್ಲ ಬಾಸ್. ಲೈಫಲ್ಲಿ ಏಳು ಬೀಳು ಇದ್ದೇ ಇರುತ್ತೆ. ಕೊನೆಯಲ್ಲಿ ಯಾರು ಗೆಲ್ತಾರೆ ಅನ್ನೋದೇ ಮುಖ್ಯ. ಕೊನೆಯಲ್ಲಿ ಗೆಲ್ಲೋದೇ ನಾನು ಕಣೋ. ನೋಡು, ಈ ಶಿವಗಾಮಿನೂ ನನ್ನ ತರ ರೋಡಲ್ಲಿ ಕೂತ್ಕೊಳ್ಳೋ ಹಾಗೆ ಮಾಡ್ತೀನಿ. ಅದು ಅತಿ ಶೀಘ್ರದಲ್ಲೇ ಆಗುತ್ತೆ. ಹಾಗೆ ಆದಿ ಮೇಲೊಂದು ಕಣ್ಣಿಟ್ಟಿರೋ. ಅವ್ರ ಮೂವ್ಸು ಪ್ಲಾನ್ಸು ಎಲ್ಲ ನನಗೆ ಗೊತ್ತಾಗ್ತಾ ಇರಬೇಕು. ನಾನು ಅದ್ರ ಬಗ್ಗೆ ನಿಮ್ಮ ಹತ್ರ ಮಾತಾಡಬೇಕು ಅನ್ಕೊಂಡಿದ್ದೆ ಬಾಸ್. ಇತ್ತೀಚೆಗೆ ನಮ್ಮ ಗುರೂಜಿ ಮತ್ತೆ ಆದಿದು ಒಡನಾಟ ಜಾಸ್ತಿ ಆಗಿದೆ. ಆದಿ ಮನೆಗೆ ಗುರೂಜಿ ಅವಾಗ ಹೋಗ್ತಾ ಇದ್ದಾರೆ. ಒಟ್ಟಿಗೆನೆ ಸೇರ್ಕೊಂಡು ಇಬ್ರು ಏನೋ ಪ್ಲಾನ್ ಮಾಡ್ತಾ ಇದ್ದಾರೆ ಅನ್ಸುತ್ತೆ ಬಾಸ್. ಗುರೂಜಿ ಒಂದ್ಸಲನು ನೀವು ಹೇಗಿದ್ದೀರಾ ಏನಾಯ್ತು ಅಂತ ಕಾಲ್ ಮಾಡಿ ಕೇಳಿಲ್ಲ ಬಾಸ್. ಸರಿ ಬಿಡು, ನಾನು ನೋಡ್ಕೋತೀನಿ. ನೀನು ಹುಷಾರು. ಸರಿ ಬಾಸ್. ರವಣ್ ಭಾಯ್, ಅಮೌಂಟ್ ವಿಚಾರ ಏನಾಯ್ತಂತೆ? ಅಮೌಂಟು ಪೊಲೀಸವ್ರ ಹತ್ರನೇ ಇದೆಯಂತೆ. ಹೆಡ್ ಕಾನ್ಸ್ಟೇಬಲ್ ಸೋಮಪ್ಪ ಏನೋ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದಾರಂತೆ. ನಡಿ ಹೋಗೋಣ.
ಏನು ಗೊತ್ತಿಲ್ಲ ಕಂದ, ಅಲ್ಲೇ ಇರ್ಬೇಕು ನೋಡು. ಸಿಕ್ಕೇ ಬಿಡ್ತು. ಇದ್ರಲ್ಲಿ ಮಾಡ್ತೀನಿ. ಪುಟ್ಟಿ, ಅದ್ರಲ್ಲಿ ಎರಿಬೇಡ ಕಣೆ, ಕೈ ಕುಯ್ಕೋತ್ಯಾ? ಏನಿಲ್ಲ ಕಮಲಮ್ಮಜ್ಜಿ. ರಕ್ತ! ಪುಟ, ಅಯ್ಯೋ, ಏನ್ ಮಾಡ್ಕೊಂಡೆ? ಏನ್ ಮಾಡ್ಕೊಂಡೆ? ನಾನು ಅದಕ್ಕೆ ಹೇಳಿದ್ದು ಎರಿಬೇಡ ಅದ್ರಲ್ಲಿ ಅಂತ. ಅಯ್ಯೋ, ಕರ್ಕೊಂಡೋಗಿ ಅರಿಶಿನ ಹಾಕು. ಬಾ. ಅಯ್ಯೋ, ಇವತ್ತಿಂದ 8 ದಿವಸಗಳ ತನಕ ಈ ಮನೆಯಲ್ಲಿ ಒಂದೇ ಒಂದು ತೊಟ್ಟು ರಕ್ತ ಕೂಡ ಇಲ್ಲಿ ಬೀಳಬಾರ್ದು. ಹಾಗೇನಾದರೂ ಬಿದ್ದರೆ ಈ ಆತ್ಮಕ್ಕೆ ಬಿಡುಗಡೆ ಸಿಗುತ್ತೆ. ಅಬ್ಬಾ, ಸದ್ಯ ಪುಣ್ಯ ನೆಲದ ಮೇಲೆ ಬೀಳಿಲ್ವಲ್ಲ, ದಿಮ್ಮೇಲ್ ಬಿತ್ತು. ಅಯ್ಯೋ, ಏನ್ ಗ್ರಾಚಾರನಪ್ಪ ಇದು.